ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸಂಧ್ಯಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವೀಡಿಯೋನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಕ್ಯಾರೆಟ್ ಲಡ್ಡು ಮಾಡ್ತಾಯಿದ್ದೀನಿ. ಮನೇಲಿ ಕ್ಯಾರೆಟ್ ತಂದೆ ಅಲ್ಲೇ ಒಂದು 2 ದಿನ ಆಗಿತ್ತು, ಸ್ವಲ್ಪ ಬತ್ತದಂಗೆ ಆಗೋಗ್ಬಿಟ್ಟಿದ್ದೋ. ಅದಕ್ಕೆ ಸ್ವಲ್ಪ ರವೆನೂ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಮನೇಲೇ ಇದ್ರಲ್ಲ, ಕ್ಯಾರೆಟ್ ಲಡ್ಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ಕ್ಯಾರೆಟ್ನ ನೀರಲ್ಲಿ ನೆನೆಸಿಟ್ಕೊಬಿಟ್ಟು ಅದನ್ನು ಸ್ವಲ್ಪ ಬತ್ತಿದ್ದು ಚೆನ್ನಾದಾದ್ಮೇಲೆ ಅದನ್ನು ಸಿಪ್ಪೆ ಎಲ್ಲ ಎರ್ಕೊತಾ ಇದ್ದೀನಿ. ಒಂದೊಂದಾಗಿ ಸಿಪ್ಪೆ ಎಲ್ಲ ತಗೋತಾ ಇದ್ದೀನಿ. ಈ ರೆಸಿಪಿ ನಿಮಗೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ದಿನದಿಂದ ಇದು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿತ್ತು, ನನಗೆ ಬಂದಂಗೆ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗಳು ಆಟಾಡ್ತಾವಳೆ, ನಾನು ವೀಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ಅವಳು ಕಡಲೆಪುರಿ ತಿಂತಿದ್ಲು, ಚಿಕ್ಕವಳು ಹಿಡ್ಕೊಂಡು ಹೇಳ್ತಾಳೆ ನನಗೂ ಬೇಕು ಅಂತ ಹೇಳ್ಬಿಟ್ಟು. ಇಬ್ಬರು ಜಗಳ ಬಿಡಿಸ್ಬಿಟ್ಟು ನಾನೀಗ ಅವಳಿಗೆ ಕಡಲೆಪುರಿಯ ಹಾಕೊಟ್ಟೆ. ನೋಡಿ ಅಲ್ಲಿಬ್ಬರು ಹೆಂಗೆ ಕಿತ್ತಾಡ್ದವ್ರು ನೋಡಿ. ಕಡಲೆಪುರಿ ಹಾಕೊಟ್ಬಿಟ್ಟು ಇವಾಗ ಒಂದೊಂದಾಗಿ ಸಿಪ್ಪೆ ಎಲ್ಲ ಎರ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ತುರಿದಾಯ್ತು, ಅಂದರೆ ಸಿಪ್ಪೆ ಎಲ್ಲ ಎರ್ದಾಯಿತು. ಇವಾಗ ಕೊಬ್ಬರಿ ತುರಿಯೋದ್ರಲ್ಲಿ ಕ್ಯಾರೆಟ್ನ ತುರ್ಕೋತಾ ಇದ್ದೀನಿ. ಮನೇಲೇ ಕೊಟ್ಟಿರೋ, ಅಂದರೆ ಮನೆಗೆ ನಮ್ಮ ಮಗಿಗೆ ಅಂತ ಹೇಳ್ಬಿಟ್ಟು ಬೆಲ್ಲ ಕೊಟ್ಟಿದ್ರು ಅಂಗನವಾಡೀಲಿ. ಅದೇ ಬೆಲ್ಲ ಯೂಸ್ ಮಾಡಿಕೊಂಡು ಹಾಲು, ಬೆಲ್ಲ, ಒಂದು ಸ್ವಲ್ಪ ರವೆ ಮತ್ತು ಕ್ಯಾರೆಟು, ತುಪ್ಪ ಇದ್ದರೆ ತುಪ್ಪ ಹಾಕಿ, ನಾನು ತುಪ್ಪ ಇರಲಿಲ್ಲ ಅಂತ ಎಣ್ಣೆನೇ ಹಾಕಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟ್ ಎಲ್ಲ ಚೆನ್ನಾಗಿ ತುರ್ಕೊತಿದ್ದೀನಿ. ನಿಮ್ಮ ಮಕ್ಳಿಗೂ ಮನೇಲಿ ಮಾಡಿಕೊಡಿ. ನನ್ನ ರೆಸಿಪಿ ಅಂತ ಹೇಳ್ತಾ ಇಲ್ಲ, ನಾನು ಮಾಡಿರೋದನ್ನು ಶೇರ್ ಮಾಡ್ತಾಯಿದ್ದೀನಿ. ವ್ಲಾಗಲ್ಲಿ ಮಾಡಿದ್ನಲ್ವ, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಕೈಯಂತೂ ನೋಯ್ತೈತೆ ತುರ್ದಿ ನನಗಂತೂ. ನಾನು ಟಿ ವಿ ನೋಡಿಕೊಂಡು ತುರ್ದೆ. ಇವಾಗ ನನ್ನ ಮಗಳಂತೂ ನೋಡಿ ಕ್ವಾಟ್ಲೆ ಕೊಡ್ತಾವಳೆ, ಬಂದು ನಿಂತ್ಕೊಳ್ಳೋದು, ಕುಂತ್ಕೊಳ್ಳೋದು ಹಿಂಗೆಲ್ಲ ಮಾಡ್ತೈತೆ. ಅವಳ ಜೊತೆಲೂ ಮಾತಾಡ್ಕೊಂಡು ಆಟ ಆಡ್ಕೊಂಡು ತುರಿತಾ ಇದ್ದೀನಿ. ಲಾಸ್ಟ್ ಇದೊಂದು ಐತೆ, ಕೈ ನೋವೇ ಬಂದ್ಬಿಟ್ಟದೆ ನನಗಂತೂ. ಇವಾಗ ಅದನ್ನು ತುರ್ದಿ ಇನ್ನೊಂದು ಸ್ವಲ್ಪ ಐತೆ, ತುರಿದ್ಬಿಡ್ತೀನಿ. ನಿಮಗೂ ಯಾರಿಗಾದ್ರೂ ಈ ರೆಸಿಪಿ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಏನಾದರೂ ನಾನು ತಪ್ಪಾಗಿ ಮಾಡಿದರೆ ಅದನ್ನು ಹೇಳಿ ಕಮೆಂಟಲ್ಲಿ. ನಿಮ್ಮ ಕಮೆಂಟ್ ನನಗೆ ತುಂಬ ಇಂಪಾರ್ಟೆಂಟ್. ಪ್ಲೀಸ್, ನನ್ನ ಸಬ್ಸ್ಕ್ರೈಬರ್ಸ್ಗಳಾದರೂ ನನ್ನ ವೀಡಿಯೋನ ನೋಡಿ, ಯಾರೂ ನೋಡ್ತಾ ಇಲ್ಲ. ಕೊನೆಗೆ ತುರಿದಾಯಿತು. ಈಗೆಲ್ಲ ಎತ್ತಿಟ್ಬಿಡ್ತೀನಿ. ಎತ್ತಿಟ್ಕೊಂಡು ಇವಾಗ ಕ್ಯಾರೆಟ್ನ ಜಾರ್ಗೆ ಹಾಕೋತಾ ಇದ್ದೀನಿ. ರುಬ್ಬಬೇಕು, ಸಣ್ಣಾಗಿ ಕ್ಯಾರೆಟ್ನ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ತಾ ಇದ್ದೀನಿ. ಅದು ರುಬ್ಬಾದ್ಮೇಲೆ ಸಿಗುವ. ಇವಾಗ ಒಂದು ಬಾಣಲಿ ತಗೊಂಡು ತುಪ್ಪ ಹಾಕಿ, ನೀವು ಹೆಲ್ದಿಯಾಗಿರ್ತದೆ. ನಾನು ತುಪ್ಪ ಇರಲಿಲ್ಲ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ರವೆ ಹುರ್ಕೊತಿದ್ದೀನಿ. ಸ್ವಲ್ಪನೇ ಇಷ್ಟೇ ರವೆ, ಎಷ್ಟು ಬೇಕಷ್ಟು. ನೀವು ಎಷ್ಟು ಕ್ಯಾರೆಟ್ ಹಾಕಿರ್ತೀರಿ ಅದಕ್ಕೆ ತಕ್ಕನಾಗಿ ರವೆ ಹಾಕ್ಕೊಳ್ಳಿ. ಯಾವುದೇ ಥರ ಬಣ್ಣ ಏನೋ ಹಾಕದೆ ಮಾಡ್ಕೊಳ್ಳೋದು ಕ್ಯಾರೆಟ್ ಲಡ್ಡು. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ತುಂಬ ಸಲ ಟ್ರೈ ಮಾಡಿದ್ದೀನಿ. ಇದನ್ನು ಚೆನ್ನಾಗಿರ್ತದೆ ತಿನ್ನೋಕ್ಕೆ. ಸಕ್ಕರೆ ಹಾಕೋದ್ಕಿಂತ ಬೆಲ್ಲ ಹಾಕಿ ಮಾಡಿ ಹೆಲ್ದಿಯಾಗಿರ್ತದೆ. ಇವಾಗ ರವೆ ಎಲ್ಲ ಕೆಂಪು ಬಣ್ಣ ಬರೋ ತನಕ ಹುರ್ಕೊಂಡು ಎತ್ತಿಟ್ಕೊಂಡು ಇವಾಗ ಕ್ಯಾರೆಟನ್ನ ಆಡಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ರುಬ್ಬಿದ್ದನ್ನು ನೋಡಿ ಹಿಂಗೆ ರುಬ್ಬಿದ್ದೀನಿ ಸಣ್ಣಕ್ಕೆ. ಇವಾಗ ಅದೇ ಬಾಣಲಿಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಯಾರೆಟ್ನ ನೀಟಾಗಿ ಸ್ಮೆಲ್ಲೆಲ್ಲ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಮತ್ತು ಎಣ್ಣೆ ಹಾಕಿದ್ದೀರಾ, ಅದು ಹೆಲ್ದಿ ಅಲ್ವಾ ಅಂತ ಅಂದ್ಕೋಬೇಡಿ. ತುಪ್ಪ ಇರಲಿಲ್ಲ ಅಂತ ಎಣ್ಣೆ ಹಾಕಿದ್ದೀನಿ. ಇದೇ ಅಂಗನವಾಡೀಲಿ ಕೊಟ್ಟಿರೋ ಕಪ್ಪು ಬೆಲ್ಲ, ಮಕ್ಕಳಿಗೆ ತಿನ್ಸೋಕ್ಕೆ ಫುಡ್ ಜೊತೆ ಹಾಕಿ ಕೊಟ್ಟಿರ್ತಾರೆ. ಇವಾಗ ನೀಟಾಗಿ ಅದೆಲ್ಲ ಸ್ಮೆಲ್ಲೆಲ್ಲ ಹೋಗಿತ್ತು ನೋಡಿ, ನೀರೆಲ್ಲ ಹೀರ್ಕೊಂಡು ಈ ಥರ ಬಂದಿತ್ತು. ಈಗ ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಕರ್ಗೆ ಹೋಯ್ತದೆ ಇದರಲ್ಲಿ. ಆ ಬೆಲ್ಲ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲರ್ ನೋಡಿ ಈ ಥರ ಐತೈತೆ, ಘಮ ಅಂತೈತೆ. ಇವಾಗ ಒಂದು ಅರ್ಧ ಲೋಟ ಅದಕ್ಕೆ ಹಾಲು ಹಾಕತ್ತೀನಿ. ಹಸಿರಾದ್ರೂ ಹಾಕ್ಕೊಳ್ಳಿ, ಹಸಿದಾದ್ರೂ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅದು ಟೇಸ್ಟ್ ಕೊಡುತ್ತೆ ಹಾಲು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲಿನ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗ್ಬೇಕಲ್ವ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ರವೆ ಹಾಕೋಬೇಕು. ಚೆನ್ನಾಗಿ ಘಮ ಎಲ್ಲ ಹೋಗಬೇಕು. ಇವಾಗ ರವೆ ಹಾಕ್ಕೊಂಡು ನೀಟಾಗಿ ಅದು ರವೆ ಎಲ್ಲ ಬೇಯೋ ತನಕ ತಳ ಹಿಡಿಯಿಸ್ಬಾರ್ದು, ಕೈ ಆಡ್ತಾನೆ ಇರಬೇಕು. ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಈ ಥರ ಒಂದಾಗಿ ಮಾಡಿದ್ದೀನಿ ಎಲ್ಲನೂ. ಒಂದು 5 ನಿಮಿಷ ಆರಕ್ಕೆ ಬಿಟ್ಬಿಟ್ಟು
ಇವಾಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಇವಾಗ ಬಾಳೆದೆಲೆ ಕುಯ್ಕೊಬರಕ್ಕೆ ಹೋಗ್ತಿದ್ದೀನಿ. ಬಾಳೆದೆಲೆ ಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ನಿತ್ತಲ್ವ, ತಟ್ಟೆಗಾದರೆ ಎಂಟ್ಕೋತದೆ ಅಂತ ಹೇಳ್ಬಿಟ್ಟು ನಾನು ಬಾಳೆದೆಲೆ ಮೇಲೆ ಸ್ಪೆಷಲಾಗಿ ಇರಲಿ ಅಂತ ಒಂದಿಷ್ಟುದ್ದ ಬಾಳೆದೆಲೆ ಕಟ್ ಮಾಡ್ಕೊಂಡು ಅದನ್ನು ತೊಳ್ಕೊಂಡು ಅದ್ರ ಮೇಲೆ ಇಡೋಣ ಅಂತ. ಇವಾಗ 5 ನಿಮಿಷ ಆಗೈತೆ. ಅದು ಸ್ವಲ್ಪ ಆರಿರ್ತದೆ, ಬಿಸಿ ಬಿಸಿಲೇ ಸುಡ್ತಾ ಇರ್ತದೆ, ಕಟ್ಟೋಕ್ಕಾಗೋದಿಲ್ಲ. ಅತಿ ಆರೋಕ್ಕೂ ಮುಂಚೆ ಉಂಡೆ ಕಟ್ಟಿಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಡು ಥರ ಮಾಡ್ಕೋಬೇಕು. ಇದಕ್ಕೆ ಕಸ್ಟರ್ಡ್ ಪೌಡ್ರ್ ಇದ್ದರೆ ಹಾಲು ಕಾಯಿಸ್ಕೊಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಬಿಟ್ಟು ಸಕ್ಕರೆ ಮತ್ತು ಅದನ್ನು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ತಿನ್ಬೋದು, ಟೇಸ್ಟ್ ಚೆನ್ನಾಗಿರ್ತದೆ. ಅದಿರಲಿಲ್ಲ ಕಸ್ಟರ್ಡ್ ಪೌಡ್ರು ಅಂತ ಹೇಳ್ಬಿಟ್ಟು ಬರೀ ಕ್ಯಾರೆಟ್ ಲಡ್ಡುನೇ ಮಾಡ್ತಾಯಿದ್ದೀನಿ. ಒಂದು 10-12ನೇ ಮಾಡಿದ್ದೆ. ಇವಾಗ ನನ್ನ ಮಗ್ಳಿಗೆ ಕೊಡ್ತಾಯಿದ್ದೀನಿ. ಅವಳು ಮಾಡುವಾಗಿದ್ಲು ಅಲ್ವಾ, ಅವಳಿಗೆ ಕೊಟ್ಬಿಟ್ಟು ಹೆಂಗೈತೆ ಅಂತ ಕೇಳ್ತಾಯಿದ್ದೀನಿ. ಚೆನ್ನಾಗದ? ಅವಳು ಸೂಪರಾಗೈತೆ ಅಂತ ಹೇಳಿದ್ಲು. ಅದೇ ಟೈಮ್ ನನ್ನ ತಮ್ಮ ಕಾಲೇಜಿಂದ ಬಂದಿದ್ದ, ಅವನಿಗೂ ಒಂದು ಕೊಟ್ಟೆ. ಅವನನ್ನು ಕೇಳಿದ್ರೆ ಹೆಂಗಂತ ನೋಡಿ. ಚಿನ್ನಿ ಹೆಂಗದ ಮಗಳು? ಮಾಮನ್ ಕೊಡೋದು ಬೇಡತಾನೆ. ಚೆನ್ನಾಗೈತಂತೆ. ನಮ್ಮ ಅಜ್ಜಿಗೂ ಕೊಟ್ಟೆ. ನಮ್ಮ ಅಜ್ಜಿ 1-2 ತಗತ್ತು. ಆಮೇಲೆ ನಮ್ಮ ಸಿಸ್ಟರ್ ಒಬ್ಳಿದ್ಲು, ಅವಳಿಗೆ ಮತ್ತು ನಮ್ಮ ಅಪ್ಪಂಗೆ ಕೊಟ್ಟೆ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.